ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತಿದ್ದೆ ನಾನು. ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂದರೆ ಅದು ಆ ಮಾತು ಹೆಂಗೆ ಬರುತ್ತೆ ಅಂದರೆ, ಬ್ಯಾಟ್ಸ್ಮನ್ ಕ್ರಿಕೆಟ್ ಆಡುವಾಗ ಯಾವ ಕಡೆಯಿಂದ ತನಗಾಗಿ ಕೂಗುಗಳು ಕೇಳಿ ಬರ್ತಾ ಇರುತ್ತೋ ಆ ಕಡೆಗೆ ಬ್ಯಾಟ್ ಬೀಸಿ ಸಿಕ್ಸ್ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ. ಅಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಹೈಕೋರ್ಟ್ ನೋ ಅಂತ ಹೇಳ್ತದಕ್ಕೆ. ಇದು ಬಹಳ ಕಳವಳಕಾರಿಯಾದಂಥದ್ದು. ಸಿದ್ದರಾಮಯ್ಯನವರ ಮೊದಲನೇ ಅವಧಿಯ ಸರ್ಕಾರ PFIನವರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಇಲ್ಲಿ ತನಕನೂ ಉತ್ತರ ಕೊಡೋದಕ್ಕಾಗದೆ ಒದ್ದಾಡುತ್ತೆ. ಇಲ್ಲಿ ತನಕನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ಹಂಗಿದ್ದಾಗ ಕರ್ನಾಟಕದಲ್ಲಿ 3 ಘಟನೆಗಳು ನಡೆದವು ರೀ. ಒಂದು ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ. ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು. ಇಡೀ ದೇಶ ಆಘಾತದಿಂದ ನೋಡ್ಬಿಡ್ತದನ್ನು, ಆಘಾತದಿಂದ. ಹಳೆ ಹುಬ್ಬಳ್ಳಿ ಗಲಭೆ. 3 ಘಟನೆಗಳನ್ನು ಯಾಕೆ ನಾನು ಒಂದರ ನಂತರ ಒಂದರಂತ ಹೇಳ್ತಿದ್ದೀನಿ ಅಂದರೆ, ಬೈ ನೇಚರ್ ಆಲ್ ಆರ್ ಸೇಮ್. ಬೈ ನೇಚರ್ ಆಲ್ ಆರ್ ಸೇಮ್. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಪೈಗಂಬರರಿಗೆ ಅಪಮಾನ ಆಯಿತು ಅಂತ ಸಿಟ್ಟಿಗೆದ್ದಂಥ ಮುಸ್ಲಿಮರು ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಇಟ್ಟರು. MLA ಮನೆಯನ್ನು ಸುಟ್ಟಾಕಿದ್ರು. ಅಖಂಡ ಶ್ರೀನಿವಾಸ ಮೂರ್ತಿ, ಕಾಂಗ್ರೆಸ್ MLA, ಒಬ್ಬ ದಲಿತ ನಾಯಕ, ಮನೆ ಸುಟ್ಟಾಕಿದ್ರು. ತಮ್ಮ ಒಬ್ಬ ಶಾಸಕನಿಗೆ ಆದ ಅನ್ಯಾಯಕ್ಕಿಂತಲೂ ಎಲ್ಲಿ ವೋಟ್ ಬ್ಯಾಂಕ್ ಕೈ ತಪ್ಪು ಹೋಗುತ್ತೋ ಅನ್ನೋ ಚಿಂತೆ ಕಾಂಗ್ರೆಸ್ಸಿಗೆ. 3 ಜನ ಮಾಜಿ ಗೃಹ ಸಚಿವರ ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದು ಏನು ಸತ್ಯಶೋಧನೆ ಮಾಡಿದ್ರು ಏನೋ. ಮನೆ ಸುಡಿಸ್ಕೊಂಡು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ನಡರಸ್ತೆಯಲ್ಲಿ ಕೈ ಬಿಟ್ಬಿಟ್ರು. ನಿಂತ್ಕೊಂಡಿದ್ದು ವೋಟ್ ಬ್ಯಾಂಕ್ ಪರವಾಗಿ. ವೋಟ್ ಬ್ಯಾಂಕ್ ಪರವಾಗಿ ಹೆಂಗೆ ನಿಂತ್ಕೊಂಡ್ರು ಅಂದರೆ, ಆ ಗಲಭೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದವ್ರನ್ನ ಜಾಮೀನು ಕೊಟ್ಟು ಬಿಡಿಸಿಕೊಂಡು ಬಂದು ಅವರು ಜೈಲಿನಿಂದ ಬಿಡುಗಡೆ ಆದಾಗ ಮಾಲೆ ಹಾಕಿ ಸ್ವಾಗತಿಸಿದರು. ಇದೇ ಜಮೀರ್ ಅಹ್ಮದ್ ಖಾನ್ ಮಾಲೆ ಹಾಕಿ ಸ್ವಾಗತ ಮಾಡಿದ್ರು. ಹಳೆ ಹುಬ್ಬಳ್ಳಿಯಲ್ಲೂ ಅಷ್ಟೇ. ಒಬ್ಬ ಹುಡುಗ ಮಸೀದಿಯ ಮೇಲೆ ಭಗವಧ್ವಜದ ಗ್ರಾಫಿಕ್ ಚಿತ್ರನ ಮಾಡಿ ಆ ಚಿತ್ರವನ್ನು ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದ ಅನ್ನುವ ಕಾರಣಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರು. ಕೈಗೆ ಸಿಕ್ಕ ಗಾಡಿ ಧ್ವಂಸ. DCP ಕಾರಿನ ಮೇಲೆ ಹತ್ತು ನಿಂತ್ಕೊಂಡು ಕುಣಿದ್ರು. ಗಾಡಿ ಪಲ್ಟಿ ಮಾಡಿದ್ರು ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನಿನ ಗಾಡಿಯನ್ನು. ಅದಾದ ಮೇಲೆ ಆಗಿದ್ದು ಉದಯಗಿರಿಯ ಘಟನೆ, ಮೈಸೂರಿನ ಉದಯಗಿರಿ. ಆಲ್ ಆರ್ ಸೇಮ್ ಇನ್ ನೇಚರ್. ಸರ್ಕಾರದ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಅಮಾಯಕರನ್ನ ಬಿಡುಗಡೆ ಮಾಡಿ, ಅಮಾಯಕರನ್ನ ಬಿಡುಗಡೆ ಮಾಡಿ ಅಂತ ಪತ್ರಗಳನ್ನು ಬರೀತಾರೆ. ಇವರದ್ದೇ ನಾಯಕರುಗಳು, ಇವರದ್ದೇ ಸರ್ಕಾರಕ್ಕೆ. ಹಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ 43 ಕೇಸ್ ವಾಪಸ್ ತಗೊಳ್ಳೋ ನಿರ್ಧಾರವನ್ನು. ಒಟ್ಟು 43 ಕೇಸು ಹಳೆ ಹುಬ್ಬಳ್ಳಿದು ಸೇರಿದಂತೆ ಕೇಸು ವಾಪಸ್ ತಗೊಳ್ಳೋಣ ಅಂತ. ಯಾಕೆ? ಇವರೇನು ಕಾವೇರಿ ನೀರಿಗಾಗಿ ನಡೆದ ಹೋರಾಟವಾ ಅಥವಾ ಕನ್ನಡದ ಅಸ್ಮಿತೆಗಾಗಿ ನಡೆದ ಹೋರಾಟವಾ? ಹೋರಾಟದ ಸ್ವರೂಪ ಎಂಥದ್ದು? ಇಂಥ ಪ್ರಕರಣಗಳ ವಿಷಯದಲ್ಲಿ ನನ್ನ ನಿಲುವು ಬಹಳ ಸ್ಪಷ್ಟ ಆಗಿದೆ. ಭಾರತ ಒಂದು ಜಾತ್ಯತೀತ ದೇಶ, ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ನಡೀತಾ ಇರುವ ದೇಶ. ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆಯಾದರೂ ಕೂಡ ಒಂದೇ ಸೆಕ್ಷನ್ನಲ್ಲಿ ಕೇಸ್ ದಾಖಲಾಗೋದು, ಒಂದೇ ರೀತಿಯ ಕ್ರಮ ಆಗೋದು, ಆಗಬೇಕು. ಹಂಗೆ ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ. ಅರೆ, ಪೊಲೀಸ್ ಸ್ಟೇಷನ್ನಿನ ಮೇಲೆ ನಡೆದಂಥ ದಾಳಿಯ ಪ್ರಕರಣವನ್ನು ವಾಪಸ್ ತಗೊಳ್ಳೋ ನಿರ್ಧಾರ ಕ್ಯಾಬಿನೆಟ್ ಮಾಡಿಬಿಟ್ರೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? 43 ಕೇಸ್ ವಾಪಸ್ ಅಂತೆ, 43 ಕೇಸ್ ವಾಪಸ್ಸು. ಗಿರೀಶ್ ಭಾರದ್ವಾಜ್ ಅನ್ನುವ ವಕೀಲರೊಬ್ಬರು ಇದರ ವಿರುದ್ಧ PIL ಹಾಕೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಹೆಂಗೆ ವಾಪಸ್ ತಗೋತೀರಿ ನೀವು ಈ ಕೇಸ್ಗಳನ್ನು ಅಂತ. ಇಟ್ ಈಸ್ ಲೈಕ್ ರೇಜಿಂಗ್ ವಾರ್ ಅಗೇನ್ಸ್ಟ್ ಸ್ಟೇಟ್. ಹೆಂಗೆ ವಾಪಸ್ ತಗೊಳ್ತೀರಿ ನೀವು ಕೇಸನ್ನು ಅಂತ. ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೀತು. ಹೈಕೋರ್ಟ್ ಹ್ಯಾಸ್ ಸೆಡ್ ನಥಿಂಗ್ ಡೂಯಿಂಗ್. ಪ್ರಕರಣವನ್ನು ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ, ನಡಿಬೇಕು ಈ ಕೇಸು ಅಂತ. 152 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಪೊಲೀಸರದ್ದು, ಸಾರ್ವಜನಿಕರದ್ದು ಸೇರಿ 10 ಜೀಪು ಕಾರುಗಳ ಜಖಮಾಗಿದ್ವು. 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. 12 FIRಗಳು, 158 ಆರೋಪಿಗಳ ಅರೆಸ್ಟ್. 7 ಜನ ಬಾಲಾಪರಾಧಿಗಳಿಗೆ ತಕ್ಷಣ ಜಾಮೀನು ಸಿಕ್ಕಿತ್ತು. ಉಳಿದ 152 ಆರೋಪಿಗಳಿಗೂ ಜಾಮೀನು ಸಿಕ್ಕಿತ್ತು. ಹೊರಗಡೆನೇ ಇದ್ದಾರೆ, ಅವ್ರು ಏನು ಜೈಲಿನಲ್ಲಿ ಕುಳಿತಾ ಇಲ್ಲ.
ಸರ್ಕಾರದ ಕಾಳಜಿ ಅಂದರೆ ಪಾಪ ಎಷ್ಟು ಸಲ ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲದಾಡಬೇಕು, ಯಾಕೆ ಅಲದಾಡಬೇಕು ಪಾಪ? ಏನು ಮಾಡಬಾರ್ದು ಮಾಡಿದ್ದಾರೆ? ಏನು ಪೊಲೀಸ್ ಸ್ಟೇಷನ್ ಮೇಲಿನ ದಾಳಿ ತಾನೆ, ಏನು ಮಾಡಬಾರ್ದು ಮಾಡಿದ್ದಾರೆ, ಕೇಸ್ ವಾಪಸ್ ತಗೊಂಡು ಬಿಡೋಣ ಅಂತ. ಹೈಕೋರ್ಟ್ ಸೆಡ್ ನೋ. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟಿನ ತಡೆಯಾಜ್ಞೆ. ಛಲವಾದಿ ನಾರಾಯಣ ಸ್ವಾಮಿ, ಪ್ರಮೋದ್ ಮುತಾಲಿಕರು ಮಾತಾಡಿದ್ರು, ಜೊತೆಗೆ ಗಿರೀಶ್ ಭಾರದ್ವಾಜ್ PIL ಸಲ್ಲಿಸಿದ ವಕೀಲರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಇವರು ವೋಟ್ ಬ್ಯಾಂಕ್ ಎಲ್ಲಿರ್ತದೋ ಅಲ್ಲಿ ಕೇಸುಗಳು ವಾಪಸ್, ಇಲ್ಲದೇ ಇದ್ದರೆ ಸಂಬಂಧವಿಲ್ಲದಿದ್ದಕ್ಕೂ ಕೇಸ್ ಹಾಕಿ ಒಳಗಾಕು. ಇದು ಮಾಡೋದು ಅವರಿಗೆ ಪದ್ಧತಿ ಆಗಿದೆ. ಈಗ ಈ ಓಲೈಕೆ ಮಾಡಿ 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 ಈ ಕರ್ನಾಟಕವನ್ನು ಹದಗೆಡಿಸಿದ್ದಾರೆ. ಇನ್ನಷ್ಟು ಹಾಳು ಮಾಡೋಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ನಿಮ್ಮ ಹೇಳಿಕೆಗಳು ಸೋಷಿಯಲ್ ಮೀಡಿಯಾ ತೆಗೀರಿ, ಎಷ್ಟು ಪರ್ಸೆಂಟ್ ನಿಮ್ಮನ್ನು ಟ್ರೋಲ್ ಮಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡಿ. 43 ಕೇಸ್ಗಳು ಒಟ್ಟು. ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಸರಿಯಾಗಿ ಏಟು ಕೊಟ್ಟ ಹಾಗಿದೆ. ನೀವು ಮಾಡ್ತಾ ಇರುವಂತ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖಭಂಗ ಆದರೆ ಅಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಮುಖಭಂಗ ಆಗತ್ತೆ. ಮತ್ತು ಕೇಸು ಯಾವುದು ಕೇಸ್ ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂತದ್ದು ಜನಸೇವೆಯ ಕೇಸ್ ಅಲ್ಲ. ಇದು ಗೂಂಡಾವರ್ತಿಯ ಕೇಸ್, ಇದು ರೌಡಿಗಳ ಅಲ್ಲ. ನನ್ನ ಹೋರಾಟಕ್ಕೆ ಜಯ ಅನ್ನೋದಕ್ಕಿಂತ ಸಮಾಜಕ್ಕೆ ಜಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದ್ರಲ್ಲಿ ನಾನು ಯಾವುದು ಕ್ರೆಡಿಟ್ ತಗೊಳ್ಳಿ ಬಯಸೋದಿಲ್ಲ. ಒಟ್ಟು ಸಮಾಜ ಇದನ್ನ ಎದುರಿಸಬೇಕು. ಯಾವುದೇ ದಾಳಿ ಮಾಡುವಂತವರು ಅಥವಾ ವ್ಯವಸ್ಥೆ ಮೇಲೆ ದಾಳಿ ಮಾಡೋರು ಯಾರೇ ಆದ್ರೂ ಕೂಡ ಸಮಾಜ ಬಿಡಬಾರ್ದು ಅಂತ ಹೇಳಿ ನಾನು ಅನಿಸ್ತೀನಿ. ಮತ್ತೊಬ್ಬರು ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದನ್ನ ನಾನು ಸಲಹೆನೂ ಕೊಡ್ತೀನಿ ಮತ್ತು ನಾನು ಅದನ್ನ ಅಪೇಕ್ಷೆ ಪಡ್ತೀನಿ. ಸದ್ಯಕ್ಕಂತೂ ಹೈಕೋರ್ಟ್ ಆದೇಶ ಮಾಡಿದೆ, ಈ ಎಲ್ಲಾ ಪ್ರಕರಣಗಳು ಮುಂದುವರಿಯುತ್ತೆ ಅಂತ ಹೇಳಿದೆ. ಸರ್ಕಾರ ಏನಾದರೂ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದಾದ್ರೆ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟವನ್ನು ಮುಂದುವರಿಸ್ತೀನಿ. ಹುಬ್ಬಳ್ಳಿ ಗಲಭೆ ಅಂತ ಸೆನ್ಸಿಟಿವ್ ಪ್ರಕರಣಗಳಿದ್ರು ಕೂಡ ರಾಜ್ಯ ಸರ್ಕಾರ ಇದನ್ನ ಯಾವ ಕಾರಣಕ್ಕೆ ವಾಪಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದು ಗೊತ್ತಿರಲಿಲ್ಲ. ಪೊಲೀಸ್ ಇಲಾಖೆ ಮತ್ತೆ ಪ್ರಾಸಿಕ್ಯೂಷನ್ ಈ ಎರಡೂ ಇಲಾಖೆಗಳು ಈ ಪ್ರಕರಣಗಳನ್ನ ವಿಡ್ರಾ ಮಾಡ್ಲಿಕ್ಕೆ ಅರ್ಹವಾದಲ್ಲ ಅಥವಾ ಈ ಪ್ರಕರಣಗಳಿಗೆ ಸಾಕ್ಷಿಗಳಿವೆ, ಈ ಪ್ರಕರಣವನ್ನು ಮುಂದುವರಿಸಬೇಕು ಅಂತ ಹೇಳಿದ್ರು ಸಹ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮುಂದೆ ಮಂಡಿಸಿ 321 CRPC ಕೆಳಗೆ ವಾಪಸ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.